ಮಧ್ಯಪ್ರದೇಶದಲ್ಲಿ ಒಂದು ಕಳವಳಕಾರಿ ಕೊಲೆ ಪ್ರಕರಣ ಬೆಳಕಿಗೆ ಬಂದಿದೆ. ತನ್ನ ಪ್ರಿಯಕರನ ಸಹಾಯದಿಂದ ತನ್ನ ಪತಿಯನ್ನ ಕೊಂದ ಆರೋಪದ ಮೇಲೆ ಮಹಿಳೆಯೊಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಲಕ್ಷ್ಮಿ ಮಾಧುರಿ ವೃತ್ತಿಯಲ್ಲಿ ಈರುಳ್ಳಿ ವ್ಯಾಪಾರಿಯಾಗಿದ್ದ ತನ್ನ ಪತಿ ಲೋಕಂ ಶಿವ ನಾಗರಾಜು ಅವರ ಕೊಲೆಯನ್ನ ಪ್ಲಾನ್ ಮಾಡಿದ್ದಾಳೆ. ಘಟನೆಯ ರಾತ್ರಿ ಮಾಧುರಿ ನಾಗರಾಜುಗೆ ಬಿರಿಯಾನಿ ತಯಾರಿಸಿ ಅದನ್ನು ಒಂದು ವಸ್ತುವಿನೊಂದಿಗೆ ಬೆರೆಸಿ ಗಾಢ ನಿದ್ರೆಗೆ ಜಾರಿಸಿದ್ದಾಳೆ. ಗಂಡ ನಿದ್ದೆಗೆ ಜಾರಿದ ನಂತರ ರಾತ್ರಿ 11:30ರ ಸುಮಾರಿಗೆ ಮಾಧುರಿಯ ಪ್ರಿಯಕರ ಗೋಪಿ ದಂಪತಿಗಳ ನಿವಾಸಕ್ಕೆ ಆಗಮಿಸಿದ್ದಾನೆ. ಗೋಪಿ ನಾಗರಾಜುನನ್ನ ಅವನ ಎದೆಯ ಮೇಲೆ ಕುಳಿತು ಹಿಡಿದುಕೊಂಡಿದ್ದಾನೆ. ಆಗ ಮಾಧುರಿ ದಿಂಬನ್ನ ಬಳಸಿ ತನ್ನ ಪತಿಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾಳೆ. ಇದರಿಂದ ನಾಗರಾಜು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಆತ ಇನ್ನೂ ಜೀವಂತವಾಗಿಲ್ಲ ಎಂದು ಖಚಿತಪಡಿಸಿಕೊಂಡ ನಂತರ ಗೋಪಿ ಮನೆಯಿಂದ ಹೊರಟು ಹೋಗ್ತಾನೆ. ಮಾಧುರಿಯನ್ನ ಶವದೊಂದಿಗೆ ಒಂಟಿಯಾಗಿ ಬಿಟ್ಟು ಹೋಗ್ತಾನೆ. ಮಾಧುರಿ ರಾತ್ರಿಯಿಡೀ ಮನೆಯಲ್ಲಿಯೇ ಇರ್ತಾಳೆ. ಮಾಧುರಿಯ ಮೊಬೈಲ್ ಫೋನ್ ವಶಕ್ಕೆ ಪಡೆದು ಪರಿಶೀಲನೆಯನ್ನ ಮಾಡಿದಾಗ ರಾತ್ರಿಯಿಡೀ ಆಕೆ ಸೆಕ್ಸ್ ವಿಡಿಯೋ ನೋಡಿರೋದು ಬೆಳಕಿಗೆ ಬಂದಿದೆ. ಕೊಲೆಯ ಬಗ್ಗೆ ಅಕ್ಕಪಕ್ಕದವರ ಕೊಟ್ಟ ಮಾಹಿತಿ ಆಧಾರದ ಮೇಲೆ ಹಾಗೂ ಶವದ ಪೋಸ್ಟ್ಮಾರ್ಟಂ ವರದಿ ಆಧಾರದ ಮೇಲೆ ಪತ್ನಿ ಮಾಧುರಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಮಾಧುರಿ ತಾನೇ ತನ್ನ ಗಂಡನನ್ನ ಕೊಂದಿದ್ದಾಗಿ ಒಪ್ಪಿಕೊಂಡಿದ್ದಾಳೆ.